ಮರಳು ಇಟ್ಟಿಗೆಗಳನ್ನ ಲಬಕ್ ಲಬಕ್ ಅಂತ ತಿಂತಾ ಇರೋದನ್ನ ನೋಡಿದ್ರೆ ಒಂದು ಕ್ಷಣ ಎಂಥವರಾದ್ರೂ ದಂಗಾಗೋದು ಗ್ಯಾರಂಟಿ. ಈತ ಮನುಷ್ಯನ ಅಂತ ಸಂದೇಹ ಮೂಡೋದಂತೂ ಖಂಡಿತ. ಅಚ್ಚರಿಯ ವಿಷಯ ಅಂದ್ರೆ ಕಳೆದ 20 ವರ್ಷಗಳಿಂದ ಇದೇ ರೀತಿ ಇಟ್ಟಿಗೆ ತಿಂತಾ ಇದ್ದಾನೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಜಗಾಪುರ ಗ್ರಾಮದ ಫಕೀರಪ್ಪ ಸದ್ಯಕ್ಕೆ ಈ ಊರಲ್ಲಿ ಹೀರೋ ಆಗ್ಬಿಟ್ಟಿದ್ದಾನೆ. ಈತನ ಹವ್ಯಾಸದಿಂದ ಗ್ರಾಮವೇ ರಾಜ್ಯಾದ್ಯಂತ ಮನೆ ಮಾತಾಗಿದೆ. ಸಾಮಾನ್ಯವಾಗಿ ಊಟ ಮಾಡುವ ಅನ್ನದಲ್ಲಿ ಸಣ್ಣ ಕಲ್ಲು ಸಿಕ್ಕಿದ್ರೂ ಸಾಕು ರಂಪಾಟ ಮಾಡ್ತೀವಿ. ಆದ್ರೆ ಈ ಆಸಾಮಿ ಕಲ್ಲು, ಮರಳು, ಇಟ್ಟಿಗೆ ಅಂತ ಲೆಕ್ಕಿಸದೆ ಸಿಕ್ಕಿದ್ದನ್ನೆಲ್ಲ ಸ್ವಾಹ ಮಾಡ್ತಾನೆ. ಆಹಾರಕ್ಕಿಂತ ಹೆಚ್ಚಾಗಿ ಫಕೀರಪ್ಪ ಇವುಗಳನ್ನ ತಿನ್ನೋದನ್ನ ರೂಢಿಸಿಕೊಂಡಿದ್ದಾನೆ. ವರ್ಷದ ಫಕೀರಪ್ಪ ಬಾಲ್ಯದಿಂದಲೂ ಕಲ್ಲು ಮಣ್ಣು ತಿನ್ನುವ ಹವ್ಯಾಸವನ್ನ ರೂಢಿಸಿಕೊಂಡು ಬಂದಿದ್ದಾನೆ. ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನವಿದ್ದಿದ್ರಿಂದ ಸರಿಯಾಗಿ ಊಟ ಸಿಗ್ತಾ ಇರಲಿಲ್ಲ. ಹೀಗಾಗಿ ಬಾಲ್ಯದಿಂದಲೇ ಕಲ್ಲು, ಮರಳು ಮತ್ತು ಇಟ್ಟಿಗೆಗಳನ್ನ ತಿನ್ನೋ ಹವ್ಯಾಸ ಬೆಳೆಸಿಕೊಂಡಿದ್ದೇನೆ ಅಂತಾರೆ ಫಕೀರಪ್ಪ. ಈಗ ಜನ ಸುಮಾರು ಮಾಡ್ತಾರ್ರಿ ಇವ್ರು. ನಾವ್ ತಿನ್ನಾಕತ್ತೀವ ಅಂದ್ರ ನಮ್ಮನ್ನ ಅಲ್ಲಿ ಹೋದ್ಗಳ ಚಡ್ಡಿ ಕಿಸೆದಾಗ ಇರ್ತಾರ. ನನ್ಗ ಕಾಯಮ ಚಡ್ಡಿ ಕಿಸೆದಾಗ 2.5 kg 300 kg ಮಣ್ಣು ಇರ್ತದ ನನ್ ಕಿಸಾಗ. ಇವ್ರೇನ್ ಮಾಡ್ತಾರ್ರಿ, ಮಣ್ ತಿಂತೇಲೆ ಅಂತ ಟಿಕ್ಕ ಮಾಡ್ತಾರ್ರಿ ಇವ್ರ. ಹಂಗಾಗಿ ನಾ ಇಟ್ಕೊಂಗಲ್ರಿ, ನಾನು ಹೊರಗಡೆ ಹೋಗ್ಬಿಡ್ತೇನ್ರಿ. ಬಂಡ್ಯಾಮದಲ್ರಿ, ಬಂಡ್ಯಾಮನ ಕಡೆ ಬಂದ್ ಸಾಕಟ್ ತಿಂದ ಹೋಗ್ಬಿಡ್ತೇನ್ರಿ ಆ ಕಡೆ. ಜೊತೆಗೆ ಕೂಲಿ ಕೆಲಸ ಮಾಡುವ ಫಕೀರಪ್ಪ ದುಡಿದ ಹಣವನ್ನ ಸಾರಾಯಿ ಕುಡಿಯೋದಕ್ಕೆ ಬಳಸ್ತಾನೆ. ಇನ್ನು ಕಲ್ಲು ಮಣ್ಣು ತಿನ್ನೋದ್ರಿಂದ ಹಲವು ಬಾರಿ ಫಕೀರಪ್ಪ ವಿವಿಧ ಕಾಯಿಲೆಗಳಿಗೆ ತುತ್ತಾಗಿ ಆಸ್ಪತ್ರೆಗೆ ಸೇರಿದ್ದು ಉಂಟು. ಇಷ್ಟಾದ್ರೂ ತನ್ನ ಹವ್ಯಾಸವನ್ನ ಮಾತ್ರ ಬಿಟ್ಟಿಲ್ಲ. ಈ ರೀತಿಯ ಹವ್ಯಾಸವನ್ನ ವೈದ್ಯಕೀಯ ಭಾಷೆಯಲ್ಲಿ ಪಿಕ ಅಂತ ಕರೆಯಲಾಗುತ್ತೆ. ಈ ರೀತಿ ಕಲ್ಲು, ಮರಳು ತಿನ್ನೋದ್ರಿಂದ ಹೆಚ್ಚಾಗಿ ರಕ್ತಹೀನತೆ ಕಂಡುಬರುತ್ತೆ.